ವಾಂಗಿಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಧನಿಯಾ 2 ಹಿಡಿ, ಉದ್ದಿನಬೇಳೆ 1 ಹಿಡಿ, ಕಡಲೆಬೇಳೆ 1 ಹಿಡಿ, ಲವಂಗ 7-8, ಚಕ್ಕೆ 1-2 ಇಂಚು, ಒಂದು 15ರಿಂದ 20 ಗುಂಟೂರು ಮೆಣಸಿನ್ಕಾಯಿ, ಗಸಗಸೆ 1 ಟೇಬಲ್ ಸ್ಪೂನು, ಬೆಲ್ಲ ಸ್ವಲ್ಪ, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಣ ಕೊಬ್ಬರಿ ತುರಿದಿರೋದು, ಸ್ವಲ್ಪ ಅರಿಶಿನ, ಮೈಸೂರು ಬದನೆಕಾಯಿ ಅಥವಾ ಬಿಳಿ ಬದನೆಕಾಯಿ, ಕರಿಬೇವು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮೊದಲು ಬಾಣಲೆಗೆ ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಹುರ್ಕೋಬೇಕು. ಹೀಗೆ ಹದವಾಗಿ ಹುರಿದ ಮೇಲೆ ಗಸಗಸೆ ಸೇರಿಸ್ಕೊಂಡು ಸುಮ್ಮನೆ ಒಂದು 10 ಸೆಕೆಂಡ್ ಕೈ ಆಡಿಸಿ ಸ್ಟವ್ ಆಫ್ ಮಾಡ್ಕೋಬೇಕು. ಇದನ್ನೀಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಪುಡಿ ಕುಟ್ಕೊಳ್ಳೋಣ. ಈಗ ಹುರಿದಿಟ್ಕೊಂಡಿದ್ದಂತೆ ಸಾಮಗ್ರಿ ಎಲ್ಲ ಇದೆ. ಈ ಥರ ಪುಡಿಯಾಗಿದೆ. ಇಷ್ಟಾದರೆ ಸಾಕು. ನೀರಿಗೆ ಉಪ್ಪನ್ನು ಹಾಕಿ ಬದನೆಕಾಯಿನ ಈ ಥರ ಹೋಲ್ಡ್ ಮಾಡಿಟ್ಕೋಬೇಕು. ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೋಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಅಂತ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಹೆಚ್ಚಿದಂಥ ಬದನೆಕಾಯಿನ ಹಾಕೋಣ. ಇದಕ್ಕೆ ಈಗ ಒಂದು 10 ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಅರ್ಧ ಬೆಂದ ಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಮುಚ್ಚಿಟ್ಟು ಅದು ಪೂರ್ತಿ ಬೇಯೋಕ್ಕೆ ಬಿಡಿ. ಬದನೆಕಾಯಿ ಬೆಂದಿದೆ. ತುಂಬ ಬೇಯಕ್ಕೆ ಇಷ್ಟು ಬೆಂದರೆ
ಸ್ವಲ್ಪ ಮೆತ್ತಗಾದರೆ ಸಾಕು ಬದನೆಕಾಯಿ. ಈಗ ಮಾಡಿಟ್ಕೊಂಡಿದ್ದಂಥ ಪುಡಿನ ಹಾಕ್ಬಿಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಹುಣಸೆ ರಸನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇನ್ನೂ ನೀರೇನಾದರೂ ಬೇಕಾದರೆ ಸೇರಿಸ್ಕೋಬೋದು. ಈ ಹಂತದಲ್ಲಿ ನಿಮಗೆ ಉಪ್ಪು ಹುಳಿ ಖಾರ ಟೇಸ್ಟ್ ಮಾಡಿಬಿಟ್ಟು ಯಾವುದು ಕಮ್ಮಿ ಇದೆಯೋ ಅದನ್ನು ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಉಪ್ಪು ಬೇಕಾಗಿದೆ, ಸೇರಿಸ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಬಿಡೋಣ. ನೋಡಿ, ಎಲ್ಲ ಎಣ್ಣೆ ಈ ಥರ ಬಿಟ್ಕೊಂಡಿದೆ. ಈಗ ಗೊಜ್ಜು ಕುದ್ದಿದೆ ಅಂತ ಅರ್ಥ. ಈಗ ತುರಿದಿಟ್ಕೊಂಡಿದ್ವಲ್ಲ ಒಂದು ಕೊಬ್ಬರಿ, ಅದನ್ನು ಸೇರಿಸೋಣ. ತುರಿದಾದರೂ ಹಾಕ್ಬೋದು, ಇಲ್ಲ ಪುಡಿ ಮಾಡಾದರೂ ಹಾಕ್ಬೋದು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಮೇಲಿನ ಒಗ್ಗರಣೆ ಹಾಕಬೇಕು, ಅದನ್ನು ತೋರಿಸ್ತೀನಿ. ಒಂದು ಚಿಕ್ಕ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಈ ಥರ ಆದರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಕರಿಬೇವು, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಫ್ರೈ. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಈ ಒಗ್ಗರಣೆನ ಮಾಡಿಟ್ಕೊಂಡಿದ್ವಲ್ಲ ಗೊಜ್ಜು, ಅದ್ರ ಮೇಲೆ ಹಾಕ್ಕೊಳ್ಳೋಣ. ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ. ಅನ್ನ ಮಾಡ್ಕೊಂಡು ಕಲಿಸ್ಕೊಳ್ಳೋದು. ಅನ್ನ ರೆಡಿ ಇದೆ. ಅದಕ್ಕೆ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ವಾಂಗಿಭಾತ್ ರೆಡಿಯಾಗಿದೆ.